ಹುಬ್ಬು ಹಾರ್ತು ಅಂತಂತಂದ್ರೆ ನಾವು ಮೇಲ್ಗಡೆ ಏನು ಹುಬ್ಬು ನೋಡ್ತೇವೆ, ಐ ಬ್ರೋಸ್ ಅಂತ ನಾವೇನ್ ಹೇಳ್ತೇವೆ. ಸೊ ಇಂತಹ ಹುಬ್ಬು ಹಾರ್ತು ಅಂತಂದ್ರೆ ಭಯಪ್ರಾಪ್ತಿ ಅಂತನ್ನುವಂತಹ ಫಲವನ್ನ ಹೇಳಿದ್ದಾರೆ. ಎಡಗಡೆದೇ ಇರ್ಬೋದು, ಬಲಗಡೆದೇ ಇರ್ಬೋದು, ಯಾವುದೇ ಇದ್ರೂ ಕೂಡ ಅದು ಹುಬ್ಬು ಹಾರ್ತು ಅಂತಂತಂದ್ರೆ ಅವಾಗ ಏನಾಗ್ತದ ಅಂತಂತಂದ್ರೆ ನಿಮಗೆ ಭಯಪ್ರಾಪ್ತಿ. ಇನ್ನ ಬಲರೆಪ್ಪೆ ಹಾರ್ತು ಅಂತಂತಂದ್ರೆ ಅದು ವಿಪತ್ಕಾರಕವಾಗಿರ್ತದೆ. ಬಲಗಣ್ಣಿನ ಬಲರೆಪ್ಪೆ ಹಾರ್ತು ಅಂತಂದ್ರ ಅದು ವಿಪತ್ಕಾರಕ. ಎಡರೆಪ್ಪೆ ಹಾರ್ತು ಅಂತಂತಂದ್ರ ಆನಂದದಾಯಕ. ಸೊ ಆನಂದವನ್ನು ಉಂಟು ಮಾಡ್ತದೆ. ಇನ್ನ ಸ್ತ್ರೀ ಪುರುಷ ಇಬ್ಬರಿಗೂ ಕೂಡ, ಸೊ ಸ್ತ್ರೀ ಮತ್ತು ಪುರುಷ ಇಬ್ಬರಿಗೂ ಕೂಡ ಅಂಗಸ್ಫೂರ್ಣ ಫಲದಲ್ಲಿ ಒಂದು ಕಾಮನ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಗಸ್ಫೂರ್ಣಗಳನ್ನ ಹೇಳ್ತಾರೆ. ಸೊ ಆ ಅಂಗಸ್ಫೂರ್ಣಗಳು ಯಾವ್ಯಾವು ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲಿಗೆ ಏನಪ್ಪಾ ಅಂತಂತಂದ್ರೆ ಸ್ತ್ರೀ ಪುರುಷರಿಗೆ ತಲೆಯ ಬಲಗಡೆಗೆ ಏನು ಈ ತಲೆ ಭಾಗ ಇದೆ ಅದ್ರೊಳಗೆ ಬಲಗಡೆಗೆ ಹಾರ್ಲಿಕ್ಕೆ ಪ್ರಾರಂಭ ಆಯ್ತು ಅಂತಂದ್ರೆ ದೂರದ ಪ್ರಯಾಣ ಅಂತನ್ನುವಂತಹ ಅರ್ಥವನ್ನ ಹೇಳ್ತಾರೆ. ಇನ್ನ ಎಡಕ್ಕೆ ಹಾರ್ತು ಅಂತಂತಂದ್ರೆ ತಲೆ ಎಡಭಾಗಕ್ಕೆ ಏನಾದ್ರೂ ಸ್ವಲ್ಪ ನೋಯಿಸೋದು ಅಥವಾ ಆ ಅಂಗ ಸ್ಫುರಣವಾಗುವುದು, ಅಲ್ಲಿ ಜಗ್ಗದಂಗ ಆಗುವುದು ಆಯ್ತು ಅಂತಂತಂದ್ರೆ ಅದಕ್ಕೆ ರಾಜ ಮರ್ಯಾದೆಯನ್ನ ಹೇಳ್ತಾ ಇದ್ದಾರೆ. ಇನ್ನ ಬಲ ಹಣೆ, ಸೊ ಹಣೆ ಭಾಗಕ್ಕೆ ಏನಾದ್ರೂ ಹಾರ್ಲಿಕ್ಕೆ ಪ್ರಾರಂಭವಾಯ್ತು ಬಲಗಡೆಗೆ ಅಂತಂತಂದ್ರೆ ಅದು ಶುಭ ಲಾಭವನ್ನ ತಂದು ಕೊಡ್ತದೆ. ಇನ್ನ ಬಲ ಕಿವಿ ಹಾರ್ಲಿಕ್ಕೆ ನಷ್ಟವನ್ನ ತಂದು ಕೊಡ್ತದೆ. ಕಿವಿ ಜಗದಂಗ ಆಗ್ತು, ಬಲಕಿವಿ ಹಾರ್ತು, ಹಿಂಗೇನಾರ ಆಗ್ಲಿಕ್ಕತ್ತು, ಇಲ್ಲಿ ಮೂಮೆಂಟಮ್ ಇತ್ತು ಅಂತಂತಂದ್ರ ಬಲಕಿವಿ ನಷ್ಟವನ್ನ ತಂದ್ಕೊಳ್ಲಿಕ್ಕೆ ಸಾಕಾಗ್ತದೆ. ಇನ್ನು ಎಡಕಿವಿ ಹಾರ್ತು ಅಂತಂದ್ರೆ ಸ್ತ್ರೀಯರಿಗೆ ಪುರುಷರಿಗೆ ಇಬ್ಬರಿಗೂ ಕೂಡ ಲಾಭವನ್ನ ಹೇಳಿದ್ದಾರೆ. ಇನ್ನ ಎಡಗಲ್ಲ, ಸೊ ಎಡಗಡೆ ಗಲ್ಲ ಏನಿದೆ ಈ ಗಲ್ಲ ಹಾರ್ತು ಅಂತಂತಂದ್ರೆ ದೇಹದ ಪೀಡೆಯನ್ನ ಹೇಳ್ತಾರೆ. ಇನ್ನ ಬಲಗಲ್ಲ ಹಾರ್ತು ಅಂತಂತಂದ್ರೆ ಸುಖವನ್ನ ಲಾಭವನ್ನ ಹೇಳ್ತಾ ಇದ್ದಾರೆ. ಮೇಲ್ತುಟಿ ಹಾರ್ತಾ ಇತ್ತು ಅಂತಂತಂದ್ರೆ ಸಂಪತ್ತು ಪ್ರಾಪ್ತಿ ಆಗ್ತದೆ. ಕೆಳತುಟಿಯಿಂದ ಮತ್ತೊಬ್ಬರಿಂದ ಲಾಭ ನಿಮಗಾಗ್ತದೆ. ಸೊ ಕೆಳತುಟಿ ಹಾರ್ತು ಅಂತಂದ್ರೆ ಮತ್ತೊಬ್ಬರಿಂದ ಲಾಭ, ಮೇಲ್ತುಟಿ ಹಾರ್ತು ಅಂತಂತಂದ್ರೆ ಸ್ವಂತ ನಿಮಗೆ ಲಾಭ, ನಿಮ್ಮಿಂದನೇ ಲಾಭ. ಇನ್ನ ಬಲಭುಜ ಹಾರ್ತು ಅಂತಂತಂದ್ರೆ ನಿಮಗ ಧನ ಧಾನ್ಯದ ಲಾಭವನ್ನ ತಂದು ಕೊಡ್ತದೆ. ಇನ್ನ ಬಲಶ್ರೋಣಿ ಹಾರ್ಲಿಕ್ಕೆ ಗಂಡಾಂತರವನ್ನ ತಂದು ಕೊಡ್ತದೆ. ಇನ್ನ ಬಲತೊಡೆ ಹಾರ್ತು ಅಂತಂತಂದ್ರೆ ಶುಭ. ಇನ್ನ ಪಾದ ಹಾರಲು ಪ್ರಯಾಣ, ಅಂಗೈ ಹಾರಲು ಧನಲಾಭವನ್ನ ಹೇಳ್ತಾರೆ. ಬಲಭುಜ ಹಾರಿದೆ ಧನ ಧಾನ್ಯಗಳ ಅಭಿವೃದ್ಧಿಯನ್ನ ಹೇಳ್ಕೊಡ್ತಾರೆ. ಎಡಭುಜ ಹಾರಿದ್ರೆ ನಷ್ಟವನ್ನ ಹೇಳ್ಕೊಡ್ತಾರೆ. ಏನು ಎಡಭುಜ ಹಾರ್ತು ಅಂತಂತಂದ್ರೆ ನಷ್ಟವನ್ನ ಹೇಳ್ಕೊಡ್ತಾರೆ. ಸೊ ಈ ರೀತಿಯಾಗಿ ಫಲಗಳು ಇರ್ತವೆ. ಸೊ ಅದಕ್ಕೆ ಇದೆಲ್ಲವನ್ನ ನಾವು ಗಮನಿಸಿದಾಗ ನಮ್ಗೆ ಗೊತ್ತಾಗುವುದೇನು ಅಂತಂದ್ರ ಅಂಗಸ್ಫುರಣದ ಮಹತ್ವ. ಸೊ ಈ ಅಂಗಸ್ಫುರಣದ ಮಹತ್ವವನ್ನು ನಾವು ಇವತ್ತಿನ ದಿವಸ ತಿಳಿದುಕೊಂಡಿದ್ದೇವೆ. ಸೊ ಅಂಗಸ್ಫುರಣದಲ್ಲಿ ಎಡಗಡೆಗೆ ಬಲಗಡೆಗೆ ಅಂತ ಹೇಳ್ತಾ, ಬಲರೆಪ್ಪೆ ಎಡರೆಪ್ಪೆ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ತುಟಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ಲಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.